ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತಿನ ಲಾಗ್ದ ವಿಶೇಷತೆ ಏನಪ್ಪ ಅಂತಂದ್ರೆ, ಇವತ್ತು KCD ಕಾಲೇಜಲ್ಲಿ ಧಾರವಾಡ ಹಬ್ಬ ಫಂಕ್ಷನ್ ನಡೀತಿದೆ. ಧಾರವಾಡ ಹಬ್ಬ ಫಂಕ್ಷನ್ ಯಾವ ಥರ ಇರ್ತಿತ್ತು ಅನ್ನೋದು ನಾನು ನಿಮಗೆ ತೋರಿಸ್ತೇನೆ ಇವಾಗ. ನಾವು ಇವಾಗ ಕ್ಯಾಂಪಸ್ ಒಳಗಡೆ ಹೋಗೋಣ. ಯಾವ ಥರ ಇದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸೋ ಪ್ರಯತ್ನ ಮಾಡ್ತೇನೆ ಅಂತ. ಆಲ್ಮೋಸ್ಟ್ ಅಲ್ಲಿ ಇವಾಗ ಎಲ್ಲ ಜನ ಬರ್ತಿದ್ದಾರೆ. ಸಿಕ್ಕಾಪಟ್ಟೆ ಕ್ರೌಡ್ ಆಗ್ತೈತಿ. ಇವತ್ತು ಲಾಸ್ಟ್ ಡೇ ಅಂತ, ಆಲ್ರೆಡಿ ಸ್ಟಾರ್ಟ್ ಆಗಿ 2 ದಿನ ಆಗಿದೆ ಅಂತ. ಇವಾಗ ಇಲ್ಲಿ ನೋಡ್ತಿದ್ದೀರಿ ನೀವು, ಎಲ್ಲ ಸೆಟಪ್ ಮಾಡಿದ್ದಾರೆ. ನೀವು ನೋಡ್ತಿದ್ದೀರಿ ಧಾರವಾಡ ಹಬ್ಬ ಯಾವ ಥರ ಇದೆ ಅನ್ನೋದು. ಆಲೂಗಡ್ಡೆ ಟ್ವಿಸ್ಟ್ ಇದೆ ಇಲ್ಲಿ. ಐಸ್ ಕ್ರೀಮ್ಸ್ ಇದೆ. ಎಲ್ಲ ಬೇರೆ ಬೇರೆ ಕಡೆಯಿಂದ ಸ್ಟಾಲ್ ಹಾಕಿದ್ದಾರೆ. ಎಲ್ಲ ಇದೆ, ಫಾಸ್ಟ್ ಫುಡ್ಸ್ ಎಲ್ಲ ಇದೆ. ಹಳ್ಳಿಯ ಸೊಗಡು, ಅಮ್ಮನ ಕೈ ರುಚಿ. ಇವಾಗ ಸ್ಟಾಲ್ ಅಲ್ಲಿ ಏನೇನಿದೆ ಅನ್ನೋದು ತೋರಿಸ್ತೇನೆ. ಇವಾಗ ಏನಿದೆ ಇದು? ಎಲ್ಲಿ ರೆಡಿ ಆಗೋದು? ಹಾ, ಬೆಳಗಾವ್. ಮನೆಯಲ್ಲೇ ಮಾಡೋದಾ, ಹೊರಗಡೆ ತರೋದಾ? ಮಗ್ಗ ಇದೆ. ಇದ್ಯಾವುದು ಕಾಟನ್? ಯಾವ್ದು ಇದು? ಮಸ್ರಾಯ್. ಏನಾಗುತ್ತೆ ಒಂದು ಪ್ರೈಸ್ ಇದು? ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಏನು ಇದು ಬಟ್ಟೆಗಳ? ಹಾ ಸರ್, ಖಾದಿ ಬಟ್ಟೆಗಳು, ಖಾದಿ ಶರ್ಟ್ಸು, ಈ ತರ ಫುಲ್ ಶರ್ಟ್. ಮೇಡಮ್ ಏನ್ ಮೇಡಮ್ ಪ್ರೈಸ್ ಇದು? ಇದು 300 ಸರ್. ಇದೆಲ್ಲ ರೆಡಿ ಆಗೋದು? ಇಲ್ಲೇ ಸರ್, ಧಾರವಾಡದಲ್ಲೇನೆ. ಧಾರವಾಡದಲ್ಲಿ ಎಲ್ಲ? ಮಾಲ್ಮಡ್ಡಿ ರಾಯರಮಠ ನೋಡಿದಿರಾ? ಶ್ರೀ ಲಕ್ಷ್ಮಿ ಗಾರ್ಮೆಂಟ್ಸ್ ಅಂತ ಇದೆ. ರಾಯರಮಠದಲ್ಲಿ ಶ್ರೀ ಲಕ್ಷ್ಮಿ ಗಾರ್ಮೆಂಟ್ಸ್ ಅಲ್ಲಿ ರೆಡಿ ಆಗುತ್ತೆ. ನೀವೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡೋದು? ಈ ತರ ಲೇಡೀಸ್ ಕುರ್ತಾಗಳು ಸಿಗತ್ತೆ. ಲೇಡೀಸ್ ಕುರ್ತಾ, ಲೇಡೀಸ್ ಪ್ಯಾಂಟು, ಈ ತರ ಸ್ಟ್ರೇಟ್ ಪ್ಯಾಂಟ್ಸ್ ಗಳೆಲ್ಲ ಸಿಗತ್ತೆ ನಮ್ಮ ಹತ್ರ. ಲೇಡೀಸ್ ಪ್ಯಾಂಟು, ಸ್ಟ್ರೇಟ್ ಪ್ಯಾಂಟು, ಸೈಡ್ ಪಾಕೆಟ್ಸ್ ಇರುತ್ತೆ, ಹಿಂದೆ ಎಲಾಸ್ಟಿಕ್ ಇರುತ್ತೆ, ಮುಂದೆ ಲಾಡಿ ಬರುತ್ತೆ. ಈ ತರ ಲೆಗಿನ್ಸ್ ಗಿಂತನೂ ಕಂಫರ್ಟಬಲ್ ಆಗಿದೆ. ಈಗೆಲ್ಲ ಜೆಂಟ್ಸ್ ಲಾಂಗ್ ಕುರ್ತಾನು ಇದೆ ನಮ್ಮ ಹತ್ರ. ಈ ತರ ಸೈಡ್ ಪಾಕೆಟ್ಸ್ ಬರುತ್ತೆ, 2 ಸೈಡ್ ಜೆಂಟ್ಸ್ದು. ನಮ್ದು ಶ್ರೀ ಲಕ್ಷ್ಮಿ ಗಾರ್ಮೆಂಟ್ಸ್ ಅಂತ ರಾಯರಮಠದ ಹತ್ರ ಶಾಪ್ ಇದೆ. ನಾವು ಹೋಲ್ಸೇಲು ರಿಟೇಲು 2 ಮಾಡ್ತೀವಿ. ಯಾರಿಗಾದ್ರೂ ಬೇಕಿದ್ರೆ. ಮೇಡಮ್, ಹೋಲ್ಸೇಲ್ ತಗೊಂಡ್ರೆ ಮತ್ತೆ ರಿಟೇಲ್ ತಗೊಂಡ್ರೆ ಪ್ರೈಸ್ ಡಿಫರೆನ್ಸ್ ಆಗುತ್ತೆ? ಡಿಫರೆನ್ಸ್ ಆಗುತ್ತೆ ಸರ್. ಅವ್ರು ಬಲ್ಕ್ ಅಲ್ಲಿ ಹೆಂಗ್ ತಗೊಂತಾರೆ ಹಂಗೆ ಡಿಫರೆನ್ಸ್. ಫಾರ್ ಎಕ್ಸಾಂಪಲ್ ಬಲ್ಕ್ ಅಲ್ಲಿ ಅಂದ್ರೆ ಎಷ್ಟು ತಗೊಳ್ಬೇಕು?
ಸರ್ ಒಂದು 500 ಪೀಸ್ ಆದ್ರೂ ತಗೋಬೇಕು ಸರ್. ಹೌದಾ 500 ಪೀಸ್ಗೂ 1 ಪೀಸ್ಗೆ ಎಷ್ಟು ಡಿಫ್ರೆನ್ಸ್ ಆಗ್ಬೋದು? ಡಿಫ್ರೆನ್ಸ್ ಆಗುತ್ತೆ ಸರ್, 40 to 50% ಡಿಸ್ಕೌಂಟ್ ಆಗುತ್ತೆ. ಶಾರ್ಟ್ ಕುರ್ತಾ ಹಾಫ್ ಸ್ಲೀವ್, ಇದು ಶಾರ್ಟ್ ಕುರ್ತಾ ಫುಲ್ ಸ್ಲೀವ್. ಇದು ವೈಟ್ ಲಾಂಗ್ ಕುರ್ತಾ, ಇದರಲ್ಲಿ ವೈಟ್ ಶರ್ಟ್ ಬರುತ್ತೆ ನಿಮಗೆ, ಹಾಫ್ ಶರ್ಟ್ ಫುಲ್ ಶರ್ಟ್ ಲಾಂಗ್ ಕುರ್ತಾ. ಮೇಡಮ್ ಪ್ರೈಸ್ ಏನಿದು ಸರ್? ಇದು 400, ಶಾರ್ಟ್ ಅಲ್ಲಿ ತಗೊಂಡ್ರೆ 350. ಲೇಡೀಸ್ ಅಲ್ಲೂ ವೈಟ್ ಕುರ್ತಾ ವೈಟ್ ಪ್ಯಾಂಟ್ ಬರುತ್ತೆ. ಈ ತರ ಲೇಡೀಸ್ ವೈಟ್ ಟಾಪ್ಸ್, ಇದರಲ್ಲಿ ಎಂ ಇಂದ ಹಿಡಿದು 3XL ವರೆಗೂ ನಮ್ಮ ಹತ್ರ ಟಾಪ್ಸ್ ಎಲ್ಲ ಸಿಗ್ತವೆ. ಅದೇ ರೀತಿಯಾಗಿ ಸ್ಟ್ರೇಟ್ ಪ್ಯಾಂಟ್ಸ್ ವೈಟ್ ಲೇಡೀಸ್, ಇದರಲ್ಲೂ ಎಂ ಇಂದ 3XL ವರೆಗೂ ಸಿಗತ್ತೆ ನಿಮಗೆ ಟಾಪ್ಸ್ ಎಲ್ಲ. ಪ್ಯಾಂಟು 300 ರುಪೀಸ್, ಇದು ವೈಟ್ ಇದೆಲ್ಲ 250. ಮೇಡಮ್ ನಿಮ್ದು ಶಾಪ್ ಅಡ್ರೆಸ್ ಹೇಳಿ, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್. ಈ ತರ ಹಾಫ್ ಶರ್ಟ್ಸ್, ಹಾಫ್ ಶರ್ಟ್ ಫುಲ್ ಶರ್ಟ್ಸ್, ಈ ತರ ಹಾಫ್ ಕುರ್ತಾ ಫುಲ್ ಕುರ್ತಾ ಬರುತ್ತೆ. ಲೇಡೀಸ್ ಟಾಪ್ಸ್ ಕುರ್ತಾ ಹೇಗೆ? ಕುರ್ತಾ ಲೇಡೀಸ್ ಕುರ್ತಾ 250 ಸರ್. ಬಾಯ್ಸ್ ಶಾರ್ಟ್ ತಗೊಂಡ್ರೆ 250, ಫುಲ್ ತಗೊಂಡ್ರೆ 300. ಪ್ಯಾಂಟ್ ಮತ್ತೆ ಪ್ಯಾಂಟ್ ಬರಲ್ಲ ಸರ್ ಅದಕ್ಕೆ. ಓನ್ಲಿ ಕುರ್ತಾ. ನಮ್ದು ಮಾಳಮಡ್ಡಿ ರಾಯರ್ ಮಠ ಶ್ರೀ ಲಕ್ಷ್ಮಿ ಗಾರ್ಮೆಂಟ್ಸ್ ಅಂತ, ರಾಯರ್ ಮಠ ಕ್ರಾಸ್ ಅಲ್ಲೇ ಇದೆ ನಮ್ಮ ಶಾಪ್. ಹೌದಾ? ಹಾ ಸರ್. ಓಕೆ ಮ್ಯಾಮ್, ತುಂಬಾ ಧನ್ಯವಾದಗಳು. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ ಸರ್. ಸರ್ ಯಾವೂರ? ಕಿತ್ತೂರು ರೀ, ಬೆಳಗಾಂ ಜಿಲ್ಲಾ ಚೆನ್ನಮ್ಮನ ಕಿತ್ತೂರು ಚೆನ್ನಮ್ಮ ಅಂತ ಹೇಳ್ರಿ. ನನ್ನ ಹೆಸರು ರಾಜು ಅರ್ಜುನ್ ಬೋಗರ್ ಅಂತ. ಎಕ್ಸಿಬಿಷನ್ ಅಂತ ನಾವು ಮಾರಾಟ ಮೇಳ ಮಾಡ್ತಿದ್ರಿ. ಆಮೇಲೆ ನಾವು ಅದು ಮೆದರ್ಕಿ ಅಂತ ಮಾಡ್ಕೊಂಡು ಬುಟ್ಟಿ ಮರ ಜಲ್ಲಿ ಕನಸ ಅಂತ ಹಳ್ಳಿ ಮಾಡಿ ಮಾರಾಟ ಮಾಡ್ತಿದ್ವಿ ತಂದೆಯವ್ರ ಜೊತೆ. ಅದೇ ತಂದೆಯವ್ರ ಜೊತೆ ಮಾರಾಟ ಮಾಡುವಾಗ ನಮ್ಮ ಬಿದಿರನ್ನ ಕೆಲಸದಲ್ಲಿ ಅದೇ ಬುಟ್ಟಿನ ಮಾಡಬಾರ್ದಂತ ನಾವು ಬುಟ್ಟಿನ ಬೆಳೆಸ್ಬೇಕಂತ ಹೋಗ್ತಾ ಇದೆ. ಅದು ಮಾರ್ಕೆಟ್ ದಲ್ಲಿ ಡೌನ್ ಆಗ್ತಾ ಉಂಟು, ಪ್ಲಾಸ್ಟಿಕ್ ಒಂದು ತೊಂದರೆ ಆಯ್ತು. ಅದನ್ನ ಬಿದಿರನ್ನ ನಾನು ಯೂಸ್ ಮಾಡ್ಕೊಂಡು ಬಿದಿರಿಂದ ಏನಾದ್ರು ಹೊಸದನ್ನ ಕಲಿಬೇಕಂತ ನಾನು ಹಳ್ಯಾಳ್ ರುಶೆಟ್ ಅಂತ ಕಲಿತೆ. ಅಲ್ಲಿ ಟ್ರೈನಿಂಗ್ ಬಂದ್ ಮುಂದೆ 2008ರಲ್ಲಿ ಟ್ರೈನಿಂಗ್ ತಗೊಂಡು ಅದೇ ನನ್ನ ಸ್ವಂತ ಉದ್ಯೋಗನ ಮತ್ತೆ ಹಳೆ ಬೇರು ಹೊಸ ಚಿಗುರು ಅಂತೇಳಿ ಅದೇ ಬಿದಿರನ್ನ ನಾನು ಮಾರ್ಪಾಡಾಗಿ ಒಂದು ಪೆನ್ ಸ್ಟ್ಯಾಂಡ್ ಅಂತ ಅದೇ ತರ ಇದು ಹೇರ್ ಕ್ಲಿಪ್ ಆಮೇಲೆ ಲೆಟರ್ ಬಾಕ್ಸ್ ಅಂತ ಯೂಸ್ ಮಾಡ್ಕೊಂಡೆ. ಇತ್ತೀಚೆಗೆ ಜನರ ಎಲ್ಲ ಲೆಟರ್ ಬಾಕ್ಸ್ ಅಂತ ಲೆಟರ್ ಕಾಲ ಹೋಯ್ತು. ಅದನ್ನೇ ನಾವು ಹುಕ್ಸ್ ಅಕ್ಕಿ ಕೀ ಹೋಡ್ರ ಅಂತ ಮಾಡ್ಕೊಂಡ್ಬಿಟ್ಟೇವೆ. ಅದ್ರ ಜೊತೆಗೆ ಮೊಬೈಲ್ ಚಾರ್ಜ್ ಅಂತ ಪ್ಲಗ್ ಇರುವಂತ ಜಾಗದಲ್ಲಿ ಮೊಬೈಲ್ ಚಾರ್ಜರ್ ಅಂತ, ಮೊಬೈಲ್ ಇಡ್ಲಿಕ್ಕೆ ಅಂತ ಮೊಬೈಲ್ ಚಾರ್ಜರ್ ಅಂತ ಇದಕ್ಕೊಂದು ನಾಮಕರಣ ಮಾಡ್ಕೊಂಡವು. ಇದ ಮಲ್ಟಿಪ್ಲೆಕ್ ತರ ಯೂಸ್ ಮಾಡ್ಕೊಂಡ್ರು. ಅದೇ ತರ ನಾವು ಅಜ್ಜ ಹಚ್ಚದ ಆಲದ ಮರ ಅಂತ ನಾವ್ ಬಿಡ್ತಾ ಇಲ್ಲ. ನಾವು ಅದೇನ ಕುಲಕಸಬನ ನಾವು ತಲೆಮಾರ್ಲಿ ಬಂದ ಕುಲಕಸಬನ ನಾವು ಬೆಳೆಸುವಂತ ಹೋಗ್ತಾ ಇದ್ದೀನಿ. ಖುಷಿ ಆಗುತ್ತೆ ನನಗೆ. ಓಕೆ, ತುಂಬಾ ಧನ್ಯವಾದಗಳು ಸರ್. ಏನಿದೆ ಸರ್ ಪ್ರೈಸ್? ಅದು ಇದು ಪ್ರೈಸ್ ಸರ್ 220 ರೂಪಾಯಿ ಹೇಳ್ತೇವ್ರಿ. ನಾವು ಕೊಡೋದು 180 ಅಥವಾ 200 ಕೊಡ್ತೇವ್ರಿ. ನಮ್ಮೇಲೆ ಹೋಲ್ಸೇಲ್ ಕೊಡ್ತೇವ್ರಿ. ಹೋಲ್ಸೇಲ್ ಬಂದ್ರೆ ಅವರಿಗೆ 60% 50% ಡಿಸ್ಕೌಂಟ್ ರೂಪದಲ್ಲಿ ಕೊಡ್ತೇವ್ರಿ. ಅದೇ ತರ ನಾವು ಯಾರಾದರೂ ನೀವು ಇದೇ ತರ ಯಾರಾದ್ರೂ ಆಸಕ್ತಿ ಉಳ್ಳವ್ರು ಬಂದ್ರೆ ಅವ್ರಿಗೆ ನಾವು ಉದ್ಯೋಗನ ಕಲ್ಪಿಸಿ ಕೊಡ್ತೇವೆ. ಮತ್ತೆ ಟ್ರೈನಿಂಗ್ ಕೊಡ್ತೇವ್ರಿ. ನಮ್ಮ ಮಾಸ್ಟರ್ ಅದೇವ್ರಿ. ನನ್ನ ನಂಬರ್ 9880861172. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನೀವು ಎಲ್ಲೇ ಇದ್ರು ನಿಮ್ಮ ಊರಿಗೆ ಬಂದ್ರೆ ನಾವು ಟ್ರೈನಿಂಗ್ ಕೊಡ್ತೇವೆ. ಕಿತ್ತೂರಲ್ಲಿ ಎಲ್ಲಿ ಬರುತ್ತೆ ನಿಮ್ದು? ಕಿತ್ತೂರಲ್ಲಿ ಮೇದಾರವನೆ ಅಂತ. ತಮ್ಮ ಹೆಸರು? ರಾಜು ಅಂತ. ಅಂದ್ರೆ ಯಾರಾದ್ರೂ ಹೇಳ್ತಾರೆ? ಕಿತ್ತೂರಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಅದೆಲ್ಲ ಬಿದಿರು ಡಿಸೈನ್ ಮಾಡೋರು ಯಾರು ಅಂತ ಕೇಳಿದ್ರೆ ಎಲ್ಲಾದ್ರೂ ಮನೆಯಲ್ಲೇ ನಮ್ಮ ಆಟೋದಲ್ಲಿ ತಗೊಂಡ್ ಬಿಡ್ತಾರೆ. ನೇರವಾಗಿ ಬರ್ಬೋದು. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೋಡಿ ಸರ್, XXL ಸೈಜ್ ಹೊಡೆದು ಎಕ್ಸ್ಪೋರ್ಟ್ ಬಟ್ಟೆ ರೀ ಎಲ್ಲ. ಇದು ಕ್ವಾಲಿಟಿ 499 ರುಪೀಸ್ ಬ್ರ್ಯಾಂಡೆಡ್. ಆಫ್ ರೇಟ್ 250 ಆಗ್ತದೆ. ವೆರೈಟಿ ಅದು ಅದ್ರೊಳಗೆಲ್ಲ ಬೇರೆ ಬೇರೆ ಕ್ವಾಲಿಟಿ ವೆರೈಟಿ ನೋಡಿ. ಇದು ಸೃಷ್ಟಿ ಬ್ರ್ಯಾಂಡ್, ಇದು ಬ್ರ್ಯಾಂಡೆಡ್. ಮಸ್ತ್ ಸೈಡ್ ಪಾಕೆಟ್ ಬರ್ತದೆ. ಜೈಪುರ್ ಕಾಟನ್ ಸರ್. ಹುಬ್ಳಿಯಲ್ಲಿ ಬರ್ತದೆ ನಿಮ್ಮ ಶಾಪ್? ಹುಬ್ಳಿ ಸರ್ ಇದು ಮಿಷನ್ ಕಾಂಪೌಂಡ್ ಅಲ್ಲಿ ಬರ್ತದೆ ಸರ್. ಮಿಷನ್ ಕಾಂಪೌಂಡ್ ಚರ್ಚ್ ಹತ್ರ ಬರ್ತದೆ. ವಾಷಿಂಗ್ ಮಿಷನ್ ಸ್ಕೂಲ್ ಐತಲ್ರಿ, ಅಲ್ಲೇ ಚರ್ಚ್ ಹತ್ರ ಬರ್ತದೆ. ಏನಿದೆ ಪ್ರೈಸ್? ಸೀಸನ್ಸ್ ರೆಡಿಮೇಡ್ ಶಾಪ್ ಅಂದ್ರೆ 250 ಇಂದ ಸ್ಟಾರ್ಟ್ ಆಗ್ತದೆ. ಮಟೀರಿಯಲ್ ಯಾವುದು? ಮೆಟೀರಿಯಲ್ ಇದು ಎಕ್ಸ್ಪೋರ್ಟ್ ಕ್ಲಾತ್ ಬರ್ತದೆ, ಬ್ರಾಂಡೆಡ್ ಎಕ್ಸ್ಪೋರ್ಟ್ ಬಟ್ಟೆ ಅಂತ ಹೇಳ್ತಾರೆ. ಇದು ಕಲರ್ ಹೋಗ್ಬೋದು, ಶಿಂಕ್ ಹೋಗ್ಬೋದು, ಏನಾಗಲ್ಲ. ಫುಲ್ ಗ್ಯಾರಂಟಿ ಬರ್ತದೆ ಕ್ವಾಲಿಟಿ. ಡ್ಯೂರಬಿಲಿಟಿ ಹೆಂಗಿದೆ ಸರ್? ಡ್ಯೂರಬಿಲಿಟಿ ಹೆಂಗಿದೆ? ಡ್ಯೂರೇಬಲ್ ನಿಮಗೆ 1 ಇಯರ್ ಮಟ್ಟ ಯೂಸ್ ಮಾಡ್ಬೋದು. ಕಾಟನ್ ಬರುತ್ತಾ? ಸಾಫ್ಟ್ ಕಾಟನ್. ಎಲ್ಲ ಟ್ರೇಡಿಂಗ್ ಮಾಡ್ತೀವ್ರಿ ನಾವು. ಎಲ್ಲಾ ಕಡೆಯಿಂದ ತರಿಸ್ತೀವಿ. ಜೈಪುರ್, ಬೆಂಗಳೂರು, ಅಹಮದಾಬಾದ್ ಆ ಕಡೆಯಿಂದ ಎಲ್ಲ ಬರ್ತೀವಿ. ಅದ್ರೊಳಗೆ ಇದೊಂದು ಸೆಟ್ ರೆಡಿ ಮಾಡಿಸ್ತೀವಿ ನಾವು ಅಹಮದಾಬಾದ್ ಒಳಗೆ. ಸೆಟ್ ಅದಾವ್ರಿ. ಇದು ಕ್ಯಾಪ್ಸುಲ್ ಕ್ಲಾತ್ ಅಂತ ಹೇಳಿ ಶಿಂಕೇಜ್ ತೆಗೆದು ಸ್ಟಿಚ್ ಆಗ್ತದ್ರಿ. ಇದು ಪೂರಾ ಇದು ಫೈಲ್ ಹೋಗಂಗಿಲ್ರಿ, ಪ್ರಿಂಟ್ ಹೋಗಂಗಿಲ್ಲ, ಏನಾಗಂಗಿಲ್ಲ. ಫುಲ್ ಗ್ಯಾರಂಟಿ. ಇದು 600 ಮೇಡಮ್. ಪ್ಯಾಂಟು, ಟಾಪು, ದುಪ್ಪಟ್ಟ ವಿತ್ ಪಾಕೆಟ್ ರೀ. ಇದು ಮಂತ್ಲಿ 200 ಪೀಸ್ ಸೇಲ್ ಆಗ್ತದೆ ಶಾಪ್ ಒಳಗೆ ವಿತ್ ಪಾಕೆಟ್ ರೀ. ಪೂರಾ ಕ್ವಾಲಿಟಿ ಮಸ್ತ್ ಬರ್ತದೆ.
ಇದು ಹೈಯೆಸ್ಟ್ ಸೇಲ್ ಇದೆ ಶಾಪ್ ಒಳಗೆ. ಓನ್ಲಿ 600 ಮ್ಯಾನುಫ್ಯಾಕ್ಚರ್ ರೇಟ್ ರೀ. ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ಡ್ ಪ್ರೈಸ್ ಬರ್ತದೆ ರೀ. ವೆರೈಟಿ ಬರ್ತವೆ ರೀ, ಬೇರೆ ಬೇರೆ ಪ್ರಿಂಟ್ ವೆರೈಟಿ ಕ್ವಾಲಿಟಿ. चला आज का खेल है जो लोग मौत को जीएगा, आज का खेल जो घंटे की खेल है मौत को जीएगा। चला जिसको देखना हरदीप कर जाओ। ಧಾರವಾಡ ಹಬ್ಬ ಮಾತ್ರ ಸಾಲಿಡ್ ಐತೆ, ಸಖತ್ತಾಗೈತೆ ಅಂತ ಹೇಳ್ಬೋದು. ಬೇರೆ ಬೇರೆ ಪ್ರಾಡಕ್ಟ್ ಬಂದಿದ್ದಾವೆ, ಏನೋ ವಿಭಿನ್ನವಾಗಿದೆ ಅದು ಇವತ್ತು. चालू होने वाला शुरू कराने वाली खेल का कमाल का खतरनाक है कमाल। मारुति का चलता इसके अंदर में एक नहीं डबल कमाल। गाड़ी स्टार्ट कराओगे, चलो कलाकार है तैयार। लड़कियां है मैडम दिखाई अंदर में खतरनाक कमाल है चालू होने लगा है, शुरू होने लगा है, स्टार्ट होने लगा है। मिनट 10 मिनट लगेगा चालू होने में, शुरू कराने में। चलो भाई मेरा खूब बड़ा एक बार गाड़ी स्टार्ट यार यार 50 गाड़ी अन्य फिर की रुपी ये देखो मेरा छतरी जाने लगा, देखो भागने को। हाँ भागने ताकने का पैसा नहीं लग रहा, अन्य टिकट का पैसा लग रहा, अन्य 50 रुपीज। आया शर्मा आधा घबरा। ये देखो लड़की छतरी यही दिखाएगा अंदर में। विश्व में लेटेस्ट ट्रेंडिंग बाइक गाड़ी की यहाँ चले जाओ, आगे आया शर्मा आधा। चलो मेरा
हमें होगा लेकिन यहाँ से ले लो पानी का नहीं है खड़ी लकड़ी की दीवार वाला ही ज्यादा जल्दी टिकट 50 का है टिकट 50 आई हमारी इधर आगे ಆಲ್ಮೋಸ್ಟ್ ಆಲ್ ನಾನು ಧಾರವಾಡ ಹಬ್ಬದಾಗ ಏನೇನೈತೆ ಎಲ್ಲಾನು ತೋರಿಸಿದ್ದೀನಿ. ಇನ್ನೂ ಕೆಲವೊಂದು ಸ್ಟಾಲ್ಗಳಿದಾವೆ. ಆ ಸ್ಟಾಲ್ ಒಳಗೆ ಏನೇನೈತೆ ಅನ್ನೋದು ತೋರಿಸ್ತೇನೆ ಇವಾಗ. ಅಣ್ಣ ಏನಣ್ಣ ಇದೆ? ಎಲ್ಲಿ ಇರೋದು ಬರುತ್ತಿದ್ದ? ಹುಬ್ಳಿಯಲ್ಲಿ ಏರ್ಪೋರ್ಟ್ ಗಾಂಧಿನಗರ ಮತ್ತು ನೇಕಾರನಗರ ಹಾ ಅಲ್ಲಿ ಇದೆ. ಮನೆಯಲ್ಲೇ ರೆಡಿ ಮಾಡೋದಾ? ಅಣ್ಣ ಹೆಂಗಿದೆ ಅಣ್ಣ? ಯಾವ್ರು? ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಮೇಡಮ್ ಏನ್ ಮಾಡೋದು ಮೇಡಮ್ ನೀವು? ಸರ್ ನಮ್ದು ಜೂಟ್ ಬ್ಯಾಗ್ ಮ್ಯಾನುಫ್ಯಾಕ್ಚರ್ ಇದೆ. ಓಕೆ ನಾವು ನಮ್ದು ಹಳ್ಯಾಳ, ಓಕೆ, ಉತ್ತರ ಕನ್ನಡ ಹಳ್ಯಾಳ ಹಾ, ಜೂಟ್ ಬ್ಯಾಗ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ. ಇವಾಗ ನಾ ಸ್ಟಾರ್ಟ್ ಮಾಡ್ಬಿಟ್ಟು 4 months ಆಯ್ತು. ಇವಾಗ ಚೆನ್ನಾಗಿ ನಮ್ಗೆ ಏನಂದ್ರೆ ಕಂಟಿನ್ಯೂ ಆರ್ಡರ್ ಸಿಗ್ತಾ ಇದೆ. ಕಂಟಿನ್ಯೂ ಆರ್ಡರ್ ಮನೆಯಲ್ಲೇ ನಾನು 4 ಜನಕ್ಕೆ ವರ್ಕ್ ಕೊಡ್ತಾ ಇದ್ದೇನೆ, ಹೆಣ್ಮಕ್ಳಿಗೆ. ಅವ್ರಿಗೂ ಒಂದು ವರ್ಕ್ ಸಿಗ್ತಾ ಇದೆ, ನನಗೂ ಒಂದು ವರ್ಕ್ ಆಗ್ತಾ ಇದೆ. ಆರ್ಡರ್ ಹುಬ್ಳಿ, ಧಾರವಾಡ ಆಗ್ಲಿ, ಮೈಸೂರು ಆಗ್ಲಿ, ಬೆಂಗಳೂರು ಇಂಥಲ್ಲೆಲ್ಲ ಆರ್ಡರ್ ಸಿಗ್ತಾ ಇದೆ. ಈ ತರ ಎಕ್ಸಿಬಿಷನ್ ಎಲ್ಲ ನಾನು ಅಟೆಂಡ್ ಮಾಡ್ಬಿಟ್ಟು ಇಲ್ಲಿ ಎಲ್ಲರಿಗೂ ನಾನು ನನ್ನ ಜೂಟ್ ಬ್ಯಾಗ್ ಅನ್ನ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ, ಪ್ರಮೋಟ್ ಮಾಡ್ತಾ ಇದ್ದೇನೆ. ಮೇಡಮ್ ಇದಕ್ಕಿಂತ ಮೊದಲು ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಎಲ್ಲಾದ್ರೂ ವರ್ಕ್ ಮಾಡಿದ್ರಾ? ಏನಿಲ್ಲ ಸರ್, ನಾನು ವರ್ಕ್ ಮಾಡ್ತಾ ಇಲ್ಲ, ವರ್ಕ್ ಮಾಡ್ತಾ ಇದ್ದಿಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ದು ನಾನು. ಅಂದ್ರೆ ನಿಮ್ಗೆ ಹೇಗೆ ಗೊತ್ತಾಯ್ತು ಜೂಟ್ ಬ್ಯಾಗ್ ಮಾಡ್ಬೇಕಂತ? ಸರ್ ನಾನು ರೂಡ್ ಶೆಟ್ ಅಲ್ಲಿ, ಹಳ್ಯಾಳದ ರೂಡ್ ಶೆಟ್ ಅಲ್ಲಿ ಏನ್ ಮಾಡಿದೆ, ಒಂದು 13 ದಿನ ಟ್ರೈನಿಂಗ್ ತಗೊಂಡೆ. ಆ 13 ದಿನ ಟ್ರೈನಿಂಗ್ ತಗೊಂಡು ಈಗ ನಾವು ವರ್ಕ್ ಅನ್ನ ಸ್ಟಾರ್ಟ್ ಮಾಡಿದೆ ಸರ್. ಮೇಡಮ್ ಒಂದು ಬ್ಯಾಗ್ ಪ್ರೈಸ್ ಏನಾಗುತ್ತೆ? ಇದ್ರ ಬ್ಯಾಗ್ ಪ್ರೈಸ್ 150 ಆಗುತ್ತೆ ಸರ್. ಓಕೆ, ಇದು 14-15 ಕ್ವಾಲಿಟಿ ಸರ್, ಹೈ ಕ್ವಾಲಿಟಿ ಇದು. ಇದರಲ್ಲಿ 4 ಕ್ವಾಲಿಟಿ ಬರುತ್ತೆ ಸರ್. ನಮ್ದು 14-15 ಫಸ್ಟ್ ಕ್ವಾಲಿಟಿ ನಾ ಯೂಸ್ ಮಾಡ್ತಾ ಇರೋದು. ಚೆನ್ನಾಗಿದೆ. ಬೇರೆ ಒಂದು ಬ್ಯಾಗ್ ಗಿಂತ ನಮ್ ಬ್ಯಾಗ್ ಕ್ವಾಲಿಟಿ ನಾನು ಡಬಲ್ ಸ್ಟಿಚ್ ಯಾವ್ದು ಒಂಥರ ಕಟ್ ಆಗ್ಲ ರೀತಿ ನಾನು ಕೊಡ್ತಾ ಇದ್ದೀನಿ ಜನರಿಗೆ. ಮೇಡಮ್ ನಿಮಗೆ ಮಾರ್ಕೆಟ್ ಅಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ಸ್ ತುಂಬಾನೇ ಅವೈಲೇಬಲ್ ಇದೆ, ಮತ್ತೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಇದೆ. ಬಟ್ ನಾವು ಕಂಪೇರ್ ಟು ಪ್ರೈಸ್ ವೈಸ್ ವಿಚಾರ ಮಾಡಿದಾಗ ಸ್ವಲ್ಪ ಜಾಸ್ತಿ ಅನ್ಸೋದಿಲ್ವಾ ಇದು? ಸರ್ ನಾವು ಎಜುಕೇಟೆಡ್ ಆಗಿ ನಾವು ವಿಚಾರ ಮಾಡಿದ್ರೆ
ನಾವು ಪ್ಲಾಸ್ಟಿಕ್ ನ ಬ್ಯಾನ್ ಮಾಡ್ತಾ ಇದ್ದೇವೆ. ಆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ನಾವು ಈ ಒಂದು ಪರಿಸರ ಸ್ನೇಹಿ ಜೂಟ್ ಅನ್ನ ಯೂಸ್ ಮಾಡಬೇಕು ಅಂತ ನಂದು ಒಂದು ಅನಿಸಿಕೆ. ಎಲ್ಲರೂ ಜೂಟ್ ಬ್ಯಾಗ್ ಇದು ಅಮೌಂಟ್ ಜಾಸ್ತಿ ಆದ್ರೂ ಅಡ್ಡಿ ಇಲ್ಲ, ಆ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿ ಆ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಪ್ರಾಣಿಗಳಿಗೂ ಹಾನಿಕರ ಆಗ್ತಿದೆ. ಈ ಜೂಟ್ ಯೂಸ್ ಮಾಡೋದ್ರಿಂದ ಒಂದು ರೈತರಿಗೂ ನಾವು ಒಂದು ಒಳ್ಳೆ ಒಂದು ಉತ್ತೇಜನ ಕೊಟ್ಟಂಗಾಗುತ್ತೆ. ಎಲ್ಲರೂ ಈ ಒಂದು ಜೂಟ್ ಅನ್ನ ಯೂಸ್ ಮಾಡ್ಲಿ ಅಂತ ನಂದೊಂದು ಅನಿಸಿಕೆ ಅಂತ ಹೇಳ್ತಾ ಇದ್ದೇನೆ. ಇದು ವೇಟ್ ಕ್ಯಾರಿಂಗ್ ಇದೆ ಸರ್. ವೇಟ್ ಜಾಸ್ತಿ ಹಿಡಿಯುತ್ತೆ, ಪ್ಲಾಸ್ಟಿಕ್ ವೇಟ್ ಜಾಸ್ತಿ ಹಿಡಿಯಲ್ಲ, ವೇಟ್ ಜಾಸ್ತಿ ಆಗೋದಿಲ್ಲ. ಬಟ್ ಇದು ಪರಿಸರ ಸ್ನೇಹಿ ಆಗಿರೋದ್ರಿಂದ ಯಾವುದೇ ರೀತಿ ಪರಿಸರಕ್ಕೆ ಹಾನಿಕಾರಕವಲ್ಲ. ಮೇಡಮ್, ಈ ತರ ಬ್ಯಾಗ್ ಯಾರಾದ್ರೂ ಮನೆಯಲ್ಲಿ ರೆಡಿ ಮಾಡ್ಬೇಕು ಅಂತ ಅವ್ರಿಗೆ ಕಲಿಬೇಕು ಅಂತ ಅನ್ಸಿದ್ರೆ ನೀವು ಅವ್ರಿಗೆ ಹೆಲ್ಪ್ ಮಾಡ್ತೀರಾ? ಖಂಡಿತವಾಗೂ ಹೆಲ್ಪ್ ಮಾಡ್ತೀನಿ ಸರ್. ನಾನು 4 ಜನಕ್ಕೆ ಕೆಲಸ ಕೊಡ್ಬೇಕಂತ ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದೇನೆ. ಆಲ್ರೆಡಿ ನಂದು ಬಿಸ್ನೆಸ್ ಇದೆ. ಬಟ್ 4 ಮಂದಿ ಹೆಣ್ಮಕ್ಳಿಗೆ ಮನ್ಯಾಗ ಕುತ್ಕೊಂಡು ಏನ್ ಮಾಡ್ತಾರ ಅವ್ರಿಗೊಂದು ವರ್ಕ್ ಕೊಡ್ಬೇಕಂತ ನಾ ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ ಸರ್. ನಾನು ಹೆಣ್ಮಕ್ಳಿಗಾಗಿ ಇದನ್ನ ಮಾಡಿರೋದು. ಇವತ್ತು 4 ಜನ ನನ್ನ ಕಡೆ ವರ್ಕ್ ಮಾಡ್ತಾ ಇದ್ದಾರೆ, 4 ಜನಕ್ಕೆ ಕೆಲಸನೂ ಕೊಟ್ಟಿದ್ದೇನೆ ಸರ್ ನಾನು. ಸರ್ ನಮಸ್ತೆ. ಸರ್ ಸರ್ ಏನ್ ಸರ್ ಇದು ಡಿವೈಸ್? ಸರ್ ಇದು ಸೇಫ್ಟಿ ಡಿವೈಸ್ ಅಂತ ಹೇಳಿ ಇದಕ್ಕೆ ಸಿಲಿಂಡರ್ ಸೇಫ್ಟಿಗೋಸ್ಕರ ಯೂಸ್ ಮಾಡ್ತಾರೆ. ಇದು ನೋಡಿ, ಇದು ನಾರ್ಮಲ್ ರೆಗ್ಯುಲೇಟರ್. ಇದಕ್ಕೆ ಫಿಕ್ಸ್ ಆಗಂತ ಡಿವೈಸ್, ಇದಕ್ಕೆ ಗ್ಯಾಸ್ ಸೇಫ್ಟಿ ಅಂತ ಕರೀತಾರೆ. ಓಕೆ, ಈ ತರ ಫಿಕ್ಸ್ ಆಗುತ್ತೆ. ಫಿಕ್ಸ್ ಆದ್ಮೇಲೆ ಇದು ನೋಡಿ, ಇದು ನ್ಯೂಟ್ರಲ್ ಆಗಿರುತ್ತೆ, ಇದೇ ಮೇನ್ ಇರುತ್ತೆ. ಯಾವುದೇ ಒಂದು ಸಿಲಿಂಡರ್ಗೆ ಕೂರತ್ತೆ, ಇಂಡಿಯನ್, ಭಾರತ್ HP ಯಾವುದೇ ಸಿಲಿಂಡರ್ ಕೂರತ್ತೆ. ಕೂತಾದ್ಮೇಲೆ ನಾರ್ಮಲಿ ಆನ್ ಮಾಡಿದ ತಕ್ಷಣ ಸಪ್ಲೈ ಬರ್ಬೇಕಲ್ವಾ? ಇದು ಆನ್ ಇದೆ, ಇದಾನ್ ಇದೆ, ಆದ್ರೂ ಸಪ್ಲೈ ಇಲ್ಲ. ಯಾಕೆ ಸಪ್ಲೈ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಒಂದು ಸೇಫ್ಟಿ ವಾಲ್ ಕೊಟ್ಟಿದ್ದಾರೆ. ಇದಕ್ಕೆ ಪ್ರೆಷರ್ ವಾಲ್ ಅಂತ ಹೇಳ್ತಾರೆ. ಇದನ್ನ ಪ್ರೆಸ್ ಮಾಡಿದ್ರೆ ಮಾತ್ರ ನಿಮಗೆ ಸಪ್ಲೈ ಬರುತ್ತೆ. ಓಕೆ, ಈಗ ನೋಡಿ ಮೇನ್ ಅಡ್ವಾಂಟೇಜ್ ಹೇಳ್ತೀನಿ. ರೆಗ್ಯುಲೇಟರ್ ಇಂದ ಸ್ಟವ್ ವರೆಗೂ ಎಲ್ಲಾದ್ರೂ ಲೀಕೇಜಸ್ ಆದ್ರೆ, ಅಂದ್ರೆ ಪೈಪ್ ರಿಮೂವ್ ಆಯ್ತು ನೋಡಿ, ಆನ್ ಕಂಡೀಷನ್ ಅಲ್ಲೇ ರಿಮೂವ್ ಆದ್ರೂ ಆಟೋಮೆಟಿಕ್ಲಿ ಲಾಕ್ ಆಗ್ಬಿಡುತ್ತೆ ನೋಡಿ, ಸೇಫ್ಟಿ ಪರ್ಪಸ್. ಯಾವುದೇ ಕಾರಣಕ್ಕೂ ನಿಮಗೆ ಗ್ಯಾಸ್ ಹೊರಗೆ ಬರಲ್ಲ, ಆಕ್ಸಿಡೆಂಟ್ ಆಗಲ್ಲ. ಫ್ಯಾಮಿಲಿ ಸೇಫ್ಟಿಗೋಸ್ಕರ ಇದನ್ನು ನೀವು ಫಿಕ್ಸ್ ಮಾಡಬಹುದು. ಪುನಃ ನೀವು ಸಪ್ಲೈ ಕೊಟ್ಟರು ಸಹ ನಿಮಗೆ ಸಪ್ಲೈ ಬರಲ್ಲ. ಯಾಕೆ ಅಂದ್ರೆ ಇದು ಲಾಕ್ ಆಗಿರುತ್ತೆ. ಇದು ನೋಡಿ, ಇದಕ್ಕೆ ಪ್ರೆಷರ್ ವಾಲ್ ಅಂತ ಹೇಳ್ತೀವಿ. ಇದು ನಾವು ಪ್ರೆಸ್ ಮಾಡಿದ್ರೆ ಮಾತ್ರ ನಿಮಗೆ ಸಪ್ಲೈ ಬರುತ್ತೆ. ಈಗ ನೋಡಿ ಕಾಣ್ತಾ ಇದೆ, ಸಪ್ಲೈ ಬರ್ತಾ ಇದೆ. ಈಗ ಎರಡನೇ ಆಪ್ಷನ್ ಏನಂತ ಹೇಳಿ ನಿಮಗೆ ಗ್ಯಾಸಿನ ಪ್ರಮಾಣ ಗೊತ್ತಾಗುತ್ತೆ. ಇದಕ್ಕೆ ಗ್ಯಾಸ್ ಇಂಡಿಕೇಟರ್ ಅಂತ ಹೇಳ್ತಾರೆ. ಇದು ನೋಡಿ, ಯೂಸ್ ಮಾಡ್ತಾ ಸ್ಲೋಲಿ ಡೌನ್ ಆಗ್ತಾ ಇರುತ್ತೆ. ಅವಾಗ ನೀವು ಸಿಲಿಂಡರ್ ಯಾವಾಗ ಖಾಲಿ ಆಗತ್ತೆ ಅಂತ ಕಂಡು ಹಿಡ್ಕೊಬಹುದು. ಇನ್ನೊಂದು ಏನಂತ ಹೇಳಿದ್ರೆ, ಲೀಕೇಜ್ ಆಗೋದು ನಾವು ಮನೇಲಿ ಮಾಡೋಂಥ ನೆಗ್ಲಿಜೆನ್ಸಿ. ಮ್ಯಾಕ್ಸಿಮಮ್ ಜನ ಏನ್ ಮಾಡ್ತಾರೆ, ಕೆಲಸ ಆದ್ಮೇಲೆ ಇಲ್ಲಿ ಕ್ಲೋಸ್ ಮಾಡ್ತಾರೆ, ಇಲ್ಲಿ ಯಾರು ಕ್ಲೋಸ್ ಮಾಡಲ್ಲ. ಇಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪೈಪ್ ಆಯಿಲ್ ಇಂದ ಇದಾಗಬಹುದು, ಕ್ರ್ಯಾಕ್ ಆಗ್ಬಹುದು. ನೋಡಿ, ಆನ್ ಸಿಸ್ಟಮ್ ಅಲ್ಲಿ ಲೀಕೇಜಸ್ ಆದ್ರೂ ಸಹ ಆಟೋಮೆಟಿಕ್ ಲಾಕ್ ಆಗ್ಬಿಡುತ್ತೆ. ಈ ತರ ನೋಡಿ, ಲಾಕ್ ಆದ್ರೂ ಸಹ ನಿಮಗೆ ಸಪ್ಲೈ ಬರಲ್ಲ, ಆಟೋಮೆಟಿಕ್ ಕಟ್ ಆಫ್ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಲೀಕೇಜ್ ಆಗೋದು ನಾವು ಮಾಡಿದ ನೆಗ್ಲಿಜೆನ್ಸಿ. ಈಗ ನೋಡಿ, ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಪೈಪಿಗೆ ಬೆಂಕಿ ಹಿಡ್ಕೊಳ್ಳುತ್ತೆ. ಇದು ನೋಡಿ, ಪೈಪಿಗೆ ಬೆಂಕಿ ಹಿಡ್ಕೊಂಡು ಅವಾಗ ಪೈಪ್ ಜಾಸ್ತಿ ಇದಾದ್ರೂ ಬೆಂಕಿ ಇದಾದ್ರೂ ನಿಮಗೆ ಇದಾಗಲ್ಲ ನೋಡಿ, ಆಟೋಮೆಟಿಕ್ಲಿ ಲಾಕ್ ಆಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಅನಾಥ ಆಗಲ್ಲ. ಸೇಫ್ಟಿಗೋಸ್ಕರ ನೀವು ಹಾಕ್ಸ್ಬೋದು. ಇದು ಇಂಡಿಯನ್, ಭಾರತ್ HP 3ಕ್ಕೂ ಫಿಕ್ಸ್ ಆಗುತ್ತೆ ಸರ್. ಸರ್ ಪ್ರೈಸ್ ಏನು ಸರ್? ಇದು ನಿಮಗೆ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದ್ದೀವಿ. ಇದು 4500 ರೂಪಾಯಿ ಇದೆ. ಈಗ ಡಿಸ್ಕೌಂಟ್ ಅಲ್ಲಿ ನಿಮಗೆ 1800 ರೂಪಾಯಿ ಕೊಡ್ತಾ ಇದೀವಿ. ಸರ್ ಯಾವ್ದು ಬ್ರ್ಯಾಂಡ್ ಅದು? ಇದು ನಿಮಗೆ ಗ್ಯಾಸ್ ಸೇಫ್ ಅಂತ ಹೇಳಿ ಪುಣೆ ಮ್ಯಾನುಫ್ಯಾಕ್ಚರಿಂಗ್. ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ ಎಕ್ಸಿಕ್ಯೂಟಿವ್ ಸಿಗ್ತಾರೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ನಿಮಗೆ ಅರೈಯಿಂದ ಮತ್ತೆ ಗೌರ್ಮೆಂಟ್ ಇಂದ ಇದು ಅಪ್ರೂವ್ಡ್ ಆಗಿದೆ. ಈಗ ನಿಮಗೆ ಡೈರೆಕ್ಟ್ಲಿ ಇಂಡಿಯನ್, ಭಾರತ್ HP 3 ಇದಕ್ಕೂ ಫಿಕ್ಸ್ ಮಾಡಬಹುದು. ಸರ್ ಯಾವ್ದು ಸ್ಟ್ಯಾಂಡರ್ಡ್ ಇದೆ? ISO ಇದೆ ಸರ್. ಈಗ ನಿಮಗೆ ISO ಇದೆ, ನಿಮಗೆ ISO ಸರ್ಟಿಫೈಡ್ ಇದೆ. ಆಮೇಲೆ ಡೈರೆಕ್ಟ್ಲಿ ಎಕ್ಸ್ಪ್ಲೋಸಿವ್ ಇಂದ ಪರ್ಮಿಷನ್ ಕೊಟ್ಟಿದ್ದಾರೆ, ಫಿಕ್ಸ್ ಮಾಡಬಹುದು ಅಂತ. ಮತ್ತೆ ಫಿಕ್ಸ್ ಮಾಡೋ ವಿಧಾನ ತುಂಬಾ ಈಸಿ ಇದೆ. ಇದು ನೋಡಿ, ಯಾವುದೇ ರೆಗ್ಯುಲೇಟರ್ಗೆ ಈ ತರ ಫಿಕ್ಸ್ ಮಾಡಿದ್ರೆ ಆಯ್ತು. ಇದು ನೋಡಿ, ಈ ತರ ಇಟ್ಕೊಂಡು ಫಿಕ್ಸ್ ಮಾಡಿದ್ರೆ ಆಯ್ತು. ಸರ್ ಅದು ಡ್ಯೂರೇಬಿಲಿಟಿ ಎಷ್ಟಿದೆ ಡಿವೈಸ್? ನಿಮಗೆ 30 ವರ್ಷ ನಿಮಗೆ ಲೈಫ್ ಬರುತ್ತೆ. ನಿಮಗೆ 30 ವರ್ಷ ಲೈಫ್ ಬರುತ್ತೆ. ಈ ತರ ಫಿಕ್ಸ್ ಆಗುತ್ತೆ ಸರ್. ನಿಮಗೆ ಮೇನ್ ಅಂದ್ರೆ ಸೇಫ್ಟಿಗೋಸ್ಕರ ಫಿಕ್ಸ್ ಮಾಡಬಹುದು. ಡ್ಯೂರೇಷನ್ ಎಷ್ಟಿದೆ ಸರ್? 30 ವರ್ಷ ಬರುತ್ತೆ ನಿಮಗೆ. 30 ವರ್ಷ ನಿಮಗೆ ಲೈಫ್ ಬರುತ್ತೆ. ನಿಮಗೆ ಇದು ಏನು ಆಗಲ್ಲ. ನಿಮಗೆ ಏನಾದ್ರು ಆದ್ರೆ ನಿಮಗೆ ರಿಪ್ಲೇಸ್ಮೆಂಟ್ ಇರುತ್ತೆ. 3 ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಬರುತ್ತೆ ನಿಮಗೆ. ಮೇಂಟೆನೆನ್ಸ್ ಫ್ರೀನಾ? ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಒಂದ್ಸಲ ಫಿಕ್ಸ್ ಮಾಡಿದ್ರೆ ಆಯ್ತು. ಮತ್ತೆ ಫಿಕ್ಸಿಂಗ್ ಏನು ಇದಿರಲ್ಲ, ನಿಮಗೆ ಈಸಿ ಫಿಕ್ಸಿಂಗ್ ಇರುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ಈಗ ನೋಡಿ, ಸಾಧಾರಣ ಮನೆಯಲ್ಲಿ ಹಾಲು ಹೋಗೋದು ಅದೆಲ್ಲ ಇರುತ್ತಲ್ವಾ. ಈಗ ನೋಡಿ, ನಾರ್ಮಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಕೆಲವು ಮಕ್ಕಳು ಏನ್ ಮಾಡ್ತಾರೆ, ಇದು ತಿರ್ಸಿ ಓಡೋಗ್ತಾರೆ, ಇಲ್ಲ ಹಾಲಿಟಿ ಇದನ್ನ ಈ ತರ ಹಾರೋಗ್ಬಿಡತ್ತೆ. ಅವಾಗ ತುಂಬಾ ಡೇಂಜರಸ್ ಇರುತ್ತೆ. ಈಗ ನೋಡಿ, ಇದರಲ್ಲಿ ಗ್ಯಾಸ್ ಬರ್ತಾ ಇದೆ, ಇದ್ರ ಗ್ಯಾಸ್ ಬರ್ತಾ ಇದೆ. ಏನಾಗತ್ತೆ, ಸ್ವಲ್ಪ ಹೊತ್ತಲ್ಲಿ ಇಸ್ಕೊಟ್ಟ ಬಗ್ ಅಂತ ಹಿಡ್ಕೊಳ್ಳುತ್ತೆ. ಆದ್ರೆ ನೋಡಿ, ಇದರಲ್ಲಿ ಗ್ಯಾಸ್ ನಿಮಗೆ ಫ್ಲೋ ಆಗಲ್ಲ. ಯಾಕಂದ್ರೆ ನಿಮಗೆ ಫೋರ್ಸ್ ಕಡಿಮೆ ಆಗ್ಬಿಡುತ್ತೆ. ಈ ರೆಗ್ಯುಲೇಟರ್ ಫೋರ್ಸ್ ಕಡಿಮೆ ಆಗಿರುತ್ತೆ. ಇದು ಬರಲ್ಲ, ಹತ್ರ ಹೋಗಿ ಕೊಟ್ರೆ ಮಾತ್ರ ನಿಮಗೆ ಸಪ್ಲೈ ಆಗುತ್ತೆ. ಮತ್ತೆ ಫೈನಲಿ ನಿಮ್ಮ ರೆಗ್ಯುಲೇಟರ್ ಫೇಲ್ಯೂರ್ ಆಯ್ತು, ಆಟೋಮೆಟಿಕ್ ಲಾಕ್ ಆಗ್ಬಿಡುತ್ತೆ. ನೋಡಿ, ಈ ತರ ಇದು ಆನ್ ಇದೆ, ಇದು ಆಫ್ ಇದೆ. ಯಾವುದೇ ಕಾರಣಕ್ಕೂ ನಿಮಗೆ ಗ್ಯಾಸ್ ಸಪ್ಲೈ ಹೊರಗೆ ಬರಲ್ಲ. 100% ಸೇಫ್ಟಿ ಇದೆ ಸರ್.
ನೀವು ನೋಡ್ತೀರಿ ಆಲ್ಮೋಸ್ಟ್ ಆಲ್ ಧಾರವಾಡ ಹಬ್ಬ ಅವಾಗಲೇ ಇಷ್ಟೊಂದು ರಶ್ ಇರಲಿಲ್ಲ. ಇವಾಗ ಆಲ್ಮೋಸ್ಟ್ ಆಲ್ ಪ್ರೆಸಿಡೆಂಟ್ ಗ್ರೌಂಡ್ ಫುಲ್ ಆಗಿದೆ. ಧಾರವಾಡ ಹಬ್ಬ ತುಂಬ ಗ್ರ್ಯಾಂಡಾಗಿ ನಡೀತಿದೆ ಅಂತ ಹೇಳ್ಬೋದು. ಇವಾಗ ಫೇಮಸ್ ಸಿಂಗರ್ಸ್ ಬರೋರು ಇದ್ದಾರೆ. ಸಂಜೆ ಮುಂದೆ ತುಂಬ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅರೇಂಜ್ಮೆಂಟ್ ಯಾವ ಥರ ಮಾಡಿದ್ದಾರೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಎಲ್ಲ ಜನನೂ ಬಂದಿದ್ದಾರೆ. ಗ್ರೌಂಡ್ ಮಾತ್ರ ಆಲ್ಮೋಸ್ಟ್ ಆಲ್ ಫುಲ್ ಆಗಿದೆ. ಇಲ್ಲಿ ನೋಡತ್ತೀರಿ ನೀವು ಸ್ಟೇಜ್ ಎಲ್ಲ ಹಾಕಿದಾರ. ಫುಲ್ ಗ್ರೌಂಡ್ ತುಂಬಾ ಜನ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಾರು ಬಂದಿದ್ದಾವ ಶೋರೂಮ್ಗೆ. ಡೆಮೋ ಮಾಡತ್ತಾರೆ ಇಲ್ಲೇ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಾರು ತೊಗೊಂಡ್ಬಂದಿದ್ದಾರೆ ಇಲ್ಲೇ. ಬೈಕ್ಸು ಇದಾವ, ಎಲೆಕ್ಟ್ರಿಕಲ್ಲು ಬೈಕ್ಸ್ ಇದೆ, ಇವೂ ಇದಾವೆ. ಎಲ್ಲ ಗೇಮ್ಸ್ ಆಡತ್ತಾವಿಲ್ಲ. ಫುಡ್ ಸ್ಟಾಲ್ ಇದೆ ಇಲ್ಲ. ಇಲ್ಲಿ ಗೇಮ್ಸ್ ನಡೆಯತ್ತ ನೋಡತ್ತೀರಿ ನೀವು ಇಲ್ಲಿ. ಎಲ್ಲ ಜನ ಇಲ್ಲಿ ಫುಡ್ ಬಂದಿದ್ದಾರೆ, ಫುಡ್ ತಿನ್ನೋಕೆ. ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಎಲ್ಲ ಸ್ಟಾಲ್ಸ್ ಇದ್ದು ಫುಡ್ ಇದಾವೆ ಇಲ್ಲಿ. ನೀವು ನೋಡಕತ್ತೀರಿ ಗ್ರೌಂಡ್ ಯಾವ ಥರ ಇದೆ ಅನ್ನೋದನ್ನ. ಕಾಲೇಜ್ ಗಿಚ್ ಕಾಣತೈತಿ, ಲೈಟಿಂಗ್ ಎಲ್ಲ ಮಾಡ್ಬಿಟ್ರ. ಸನಾದಿ ಅಪ್ಪನ ಪಿಕ್ಚರ್ ನೋಡಿ ನೀವು, ಡಾಕ್ಟರ್ ರಾಜ್ಕುಮಾರ್. ಇವಾಗ ಕ್ರೌಡ್ ಹೆಂಗೈತಿ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಜನ ಬಂದಿದಾರ, ನಿಂತ್ಕೊಳಕ್ ಜಾಗ ಇಲ್ಲ, ಅಷ್ಟು ಗುಣ ಜನ ಬಂದಿದ್ದಾರೆ. ಹೆಂಗ್ ತೋರಿಸ್ತೀನಿ ಧಾರವಾಡ ಹಬ್ಬ ಹೆಂಗ್ ನಡೆಯತೈತಿ ಅನ್ನೋದನ್ನ.
ಧಾರವಾಡ ಹಬ್ಬ ಮಾತ್ರ ಗಿಚ್ಚು ನಡೆಯತೈತಿ. ಎಲ್ಲರೂ ಬಂದಾರ ಧಾರವಾಡದಿಂದ, ಅಲ್ಟಿಮೇಟ್ ನಡೆಯತೈತಿ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ಧಾರವಾಡ ಹಬ್ಬ ಹೇಗೆ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸಿ ಆಯ್ತಾ. ಫ್ರೆಂಡ್ಸ್, ಎಂದಿನಂತೆ ಇವತ್ತಿನ ಲಾಗ್ ನಾವು ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.